ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾತಾಡ್ತಿರುವಂಥ ಚಿತ್ರ ಬುಚ್ಚಿ ಬಾಬು ಸನಾ ಡೈರೆಕ್ಷನ್ನಲ್ಲಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ನಟನೆಯ ಮೋಸ್ಟ್ ಅವೇಟೆಡ್ ಪ್ಯಾನ್ ಇಂಡಿಯನ್ ಸಿನಿಮಾ ಪೆಡ್ಡಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೋಗೋಣವಾ? ಉಪ್ಪೇನ ತರಹದ ಸೂಪರ್ ಹಿಟ್ ಚಿತ್ರ ಕೊಟ್ಟಂಥ ಡೈರೆಕ್ಟರ್ ಒಂದು ಕಡೆ ಆದರೆ, ಇತ್ತ RRR ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಸೋಲನ್ನೇ ನೋಡಿ ರಾಜಮೌಳಿ ಅವರ ಶಾಪನ ಎದುರಿಸ್ತಿರುವಂತಹ ರಾಮ್ ಚರಣ್ ಜೊತೆ ಸೇರಿ ಈ ಸಿನಿಮಾನ ಮಾಡಿದ್ದಾರೆ. ಸುಮಾರು 4 ವರ್ಷ ಟೈಮ್ ತಗೊಂಡು ಸುಮಾರು 300 ಕೋಟಿ ಬಜೆಟ್ನಲ್ಲಿ ಮಾಡಿರುವಂಥ ಈ ಮೂವಿ ಥಿಯೇಟರ್ನಲ್ಲಿ ನೋಡೋದಕ್ಕೆ ವರ್ತಾ ಇಲ್ವಾ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ. ಕಥೆಯ ಒನ್ ಲೈನ್ ಚೆನ್ನಾಗಿದೆ. ಇವತ್ತಿನ ಕಿಡ್ಸ್ ಟೆಂಪಲ್ ರನ್, ಕ್ಯಾಂಡಿ ಕ್ರಶ್ ಅಂತ ಬರೀ ಮೊಬೈಲ್ನಲ್ಲೇ ಮುಳುಗಿರೋ ಈ ಟೈಮ್ನಲ್ಲಿ ಸ್ಪೋರ್ಟ್ಸ್ ಜಗತ್ತಿಗೆ ಹೊಸ ಅಥ್ಲೆಟ್ಗಳನ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಸಿನಿಮಾದ ಮೇನ್ ಪಾಯಿಂಟ್. ಗೌರ್ಮೆಂಟ್ ರೆಕಾರ್ಡ್ನಲ್ಲೇ ಇಲ್ಲದ, ಒಂದು ರೈಲ್ವೆ ಸ್ಟೇಷನ್ ಕೂಡ ಇರದ ಒಂದು ಬೆಟ್ಟದ ಹಳ್ಳಿಯ ಜನರ ಕತೆ ಇದು. ತಮ್ಮ ಊರಿನ ಅಸ್ತಿತ್ವಕ್ಕಾಗಿ ಟ್ರೈನ್ ಸ್ಟಾಪ್ಗಾಗಿ ಹೋರಾಡೋ ಈ ಜನರ ಕತೆ. ಅಲ್ಲಿನ ಜನಕ್ಕೆ ಸಪೋರ್ಟ್ ಮಾಡೋಕೆ ಬರೋನೆ ನಮ್ಮ ಪೆದ್ದಿ. ಹೇಗೆ ಪೆದ್ದಿ ಸ್ಪೋರ್ಟ್ಸ್ ಮೂಲಕ ಈ ಊರಿನ ಜನರ ಧ್ವನಿ ಆಗ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ, ಅದು ರಾಮ್ ಚರಣ್ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದು. ರಾಮ್ ಚರಣ್ ಈ ಕ್ಯಾರೆಕ್ಟರ್ಗಾಗಿ ಲೀಟರ್ ಗಟ್ಟಲೆ ಬೆವರನ್ನ ಹರಿಸಿದ್ದಾರೆ. ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್, ಆ ಎಫರ್ಟ್ಸ್, ಆ ಹಠ ಸ್ಕ್ರೀನ್ ಮೇಲೆ ಎದ್ದು ಕಾಣಿಸುತ್ತೆ. ಇಷ್ಟು ದೊಡ್ಡ ಸ್ಟಾರ್ ಆಗಿ ತಮಗೆ ಇರೋ ಮಾಸ್ ಇಮೇಜ್ನ ಪಕ್ಕಕ್ಕಿಟ್ಟು ಈ ತರಹದ ರೋಲ್ನ ಒಪ್ಕೊಂಡಿರೋದಕ್ಕೆ ಅವರಿಗೆ ಸ್ಪೆಷಲ್ ಅಪ್ರಿಸಿಯೇಷನ್ ಸಿಗಬೇಕು. 3 ಗಂಟೆ 11 ನಿಮಿಷದ ಈ ಸಿನಿಮಾನ ಕೇವಲ ಚರಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗಾಗಿನೇ ನೋಡಬೇಕು ಅಂತ ಅನ್ಸುತ್ತೆ. ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಅಂಡ್ ವಿಜುವಲ್ಸ್ ಚೆನ್ನಾಗಿತ್ತು. ರತ್ನವೇಲು ಅವರ ಸಿನಿಮಾಟೋಗ್ರಫಿ ಚಿತ್ರಕ್ಕೆ ಆಪ್ಟ್ ಆಗಿದೆ. ಇತ್ತೀಚಿನ ಸಿನಿಮಾಗಳ ಥರ ಬರೀ ಗ್ರೀನ್ ಸ್ಕ್ರೀನ್, CGI ಇವುಗಳನ್ನ ಜಾಸ್ತಿ ಯೂಸ್ ಮಾಡ್ದೇನೆ ಆ ವಿಲೇಜ್ ಬ್ಯಾಕ್ ಡ್ರಾಪ್ನ ನ್ಯಾಚುರಲ್ ಆಗೇ ತೋರಿಸಿದ್ದಾರೆ. ಕೆಲವೊಂದು ವಿಜುವಲ್ಸ್ ನಮಗೆ ರಂಗಸ್ಥಳಂನ ನೆನಪಿಸುತ್ತೆ. ಕುಸ್ತಿ ಅಖಾಡಗಳ ಸೆಟ್ ಡಿಸೈನ್ ಚೆನ್ನಾಗಿತ್ತು, ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಸಿನಿಮಾಗೆ ಹಾಕಿರುವಂಥ ದುಡ್ಡು ಪ್ರತಿ ಫ್ರೇಮ್ನಲ್ಲೂ ಎದ್ದು ಕಾಣಿಸುತ್ತೆ. ಇನ್ನು ನಮ್ಮ ಶಿವಣ್ಣ ಅವರ ಎಂಟ್ರಿ ಮತ್ತು ಮಾಸ್ ಮೊಮೆಂಟ್ಸ್. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕುಸ್ತಿ ಕೋಚ್ ಆಗಿ ಬರೋವಂಥ ಇಡೀ ಪಾರ್ಟ್ ಸಕ್ಕದಾಗಿ ಕ್ಲಾಸ್ ಆಗಿದೆ. ಒಬ್ಬ ಬಿಗ್ ಸ್ಟಾರ್ ಆಗಿ ಹೀರೋ ಪಕ್ಕ ಸೈಡ್ ಪ್ಲೇಯರ್ ಆಗಿ ನಿಲ್ಲೋದಕ್ಕೆ ತುಂಬಾನೇ ಗಟ್ಸ್ಬೇಕು. ಇನ್ನು ಶಿವರಾಜ್ ಕುಮಾರ್ ಅವರು ಇದ್ದಂತಹ ಎಲ್ಲಾ ಸೀನ್ಸ್ಗಳು ತುಂಬಾ ಚೆನ್ನಾಗಿ ಎಲಿವೇಟ್ ಆಗಿವೆ. ಸಿನಿಮಾದ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ, ಅವು ಸ್ವಲ್ಪ ಇಲ್ಲಿ ಜಾಸ್ತಿನೇ ಇದೆ. ಸಿನಿಮಾದಲ್ಲಿ ತುಂಬಾನೇ ಫ್ಲಾಟ್ ಆಗಿದೆ ಸ್ಕ್ರೀನ್ ಪ್ಲೇ ಮತ್ತು ಆ ಎಮೋಷನ್ಸ್. ಕಥೆಯಲ್ಲಿ ಅಷ್ಟೊಂದು ಕಂಟೆಂಟ್ ಇದ್ರೂನು ಡೈರೆಕ್ಟರ್ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಕ್ಕೆ ಫೇಲ್ ಆಗಿದ್ದಾರೆ. ಸಿನಿಮಾದ ಯಾವುದೇ ಎಮೋಷನ್ಸ್ ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಹಳ್ಳಿಯ ದೊಡ್ಡ ಮನುಷ್ಯನಿಗೆ ರಾಜಕಾರಣಿ ಇನ್ಸಲ್ಟ್ ಮಾಡೋದು, ಅಥವಾ ಒಂದು ಮಗು ಆ ಲ್ಯಾಂಡ್ ಸ್ಲೈಡ್ನಲ್ಲಿ ಸಾಯೋದು, ಇದೆಲ್ಲ ಬರೀ ಹಳೆ ತಮಿಳ್ ಸಿನಿಮಾದ ಕಮರ್ಷಿಯಲ್ ಟೆಂಪ್ಲೇಟ್ ತರ ಬಂದು ಹೋಗುತ್ತೆ. ಆ ಇಂಟರ್ವಲ್ಗೋಸ್ಕರನೇ ಇಡೀ ಫಸ್ಟ್ ಹಾಫ್ನ ಕಂಪ್ಲೀಟ್ ಆಗಿ ಡ್ರ್ಯಾಗ್ ಮಾಡಿದ್ದಾರೆ. ಈ ಸಿನಿಮಾದ ಬಿಗ್ಗೆಸ್ಟ್ ಮೈನಸ್ ಅಂತಂದ್ರೆ ಅದು ಜಾನ್ವಿ ಕಪೂರ್ ಅವರು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆಕ್ಟ್ರೆಸ್, ನಾನು ಇದನ್ನು ಹೇಳಲೇಬೇಕು. ಹೀರೋಯಿನ್ ಇಂಟ್ರೊಡಕ್ಷನ್ ಶಾರ್ಟ್ಸ್, ಅಲ್ಲಿ ಇದ್ದಂಥ ಕ್ಯಾಮ್ರಾ ಆಂಗಲ್ಸ್, ಅಲ್ಲಿನ ಅವರ ಆಕ್ಟಿಂಗ್ ಸೀರಿಯಸ್ಲಿ ಒಂಚೂರು ಚೆನ್ನಾಗಿರ್ಲಿಲ್ಲ. ಇಡೀ ಸಿನಿಮಾದಲ್ಲಿ ಡೈರೆಕ್ಟರ್ ಹೀರೋಯಿನ್ ಪಾತ್ರವನ್ನ ಜಸ್ಟ್ ಅಬ್ಜೆಕ್ಟಿಫೈ ಮಾಡಿದ್ದಾರೆ. ಹೀರೋ ರಾತ್ರಿ ಹೀರೋಯಿನ್ ಮನೆಗೋಗಿ ಆಕೆಯ ಒಪ್ಪಿಗೆನೇ ಇಲ್ದೇನೆ ಬಲವಂತವಾಗಿ ಕಿಸ್ ಮಾಡಿ ಹೋಗ್ತಾನೆ. ಅದಕ್ಕೆ ಜಸ್ಟಿಫಿಕೇಶನ್ ಏನ್ ಗೊತ್ತಾ? ನಾನು ಹಳ್ಳಿ ರೌಡಿ, ನನಗೆ ಲವ್ ಲೆಟರ್ ಎಲ್ಲ ಬರೆಯೋದಕ್ಕೆ ಬರೋದಿಲ್ಲ, ನನಗೆ ಗೊತ್ತಿರೋದು ಫಿಸಿಕಲ್ ಆಗಿರೋದು ಮಾತ್ರನೇ. ಲಿಟ್ರಲಿ ಇದೇ ಡೈಲಾಗ್ ಇದೆ ಸಿನಿಮಾದಲ್ಲಿ. ಇಂಟ್ರೆಸ್ಟಿಂಗ್ಲಿ ಡೈಲಾಗ್ ಆಗಿದ ತಕ್ಷಣನೇ ನೆಕ್ಸ್ಟ್ ಜಾನ್ವಿ ಕಪೂರ್ ಅವರು ನಕ್ಕು ವಾಪಸ್ ಕಿಸ್ ಮಾಡ್ತಾರೆ. ಇಡೀ ಸಿನಿಮಾದಲ್ಲಿ ಎಲ್ಲಾ ರೊಮ್ಯಾಂಟಿಕ್ ಸೀನ್ಸ್ಗಳು ಇದೇ ರೀತಿ ಇದೆ. ಅಂಡ್ ಇಡೀ ಸಿನಿಮಾಗೆ ಪ್ರಾಬ್ಲಮ್ಯಾಟಿಕ್ ಆಗಿದ್ದಂದ್ರೆ ಅದು ಇವೇನೆ. ಇನ್ನು ಪ್ರೀ ರಿಲೀಸ್ ನಲ್ಲಿ ಹಿಟ್ ಆಗಿದ್ದ ಚಿಕೋರಿ ಸಾಂಗ್ ಕೂಡ ಈ ಕಾಂಟ್ಯಾಕ್ಟ್ ಇಂದಾಗಿ ಹಾಳಾಗಿದೆ. ಇನ್ನು ಸಿನಿಮಾದಲ್ಲಿ ಬಂದಂತಹ ಆ ಸ್ಪೋರ್ಟ್ಸ್ ಎಲಿಮೆಂಟ್ಸ್ ತೀರನ ಇಲ್ಲಾಜಿಕಲ್ ಆಗಿತ್ತು. ಕಮರ್ಷಿಯಲ್ ಸಿನಿಮಾದಲ್ಲಿ ಲಾಜಿಕ್ನ ಬಿಡಬಹುದು, ಓಕೆ, ಆದ್ರೆ ಇಲ್ಲಿ ಪೆದ್ದಿ ಸೂಪರ್ ಹೀರೋ ತರ ಕಾಣಿಸ್ತಾನೆ. ಪೆದ್ದಿ ಇಲ್ಲಿ ಹಳ್ಳಿಯ ಬೆಸ್ಟ್ ಕ್ರಿಕೆಟರ್. ಕೈ ಹಾಕಿದ್ರೆ ಬೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಸೇಲ್ ಆಗುತ್ತೆ. ಇನ್ನು ನೋಡ್ತಿದ್ದಂಗೆನೆ ಇಂಡಿಯಾದ ನಂಬರ್ 1 ರೆಸ್ಲರ್ ಆಗಿಬಿಡ್ತಾನೆ. ಮತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ರನ್ನರ್ ಕೂಡ ಆಗ್ತಾನೆ. ಒಬ್ಬ ಅಥ್ಲೆಟ್ ತನ್ನ ಇಡೀ ಲೈಫ್ನ ಕಷ್ಟಪಟ್ಟು ಕಲಿಯೋ ಸ್ಪೋರ್ಟ್ಸ್ಗಳನ್ನ ನಮ್ಮ ಹೀರೋ ಬರೀ ಒಂದೇ ಒಂದು ಮಾಂಟೇಜ್ ಸಾಂಗ್ ನಲ್ಲೇ ಕಲ್ತ್ಬಿಡ್ತಾನೆ. ದಂಗಲ್ ಮತ್ತೆ ಸುಲ್ತಾನ್ ಸಿನಿಮಾಗಳು ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಇತ್ತು ಅಟ್ಲೀಸ್ಟ್, ಬಟ್ ಇಲ್ಲಿ ಅವ್ಯಾವೂ ಇರಲಿಲ್ಲ. ಇಲ್ಲಿ ಜಸ್ಟ್ ಹೀರೋ ಕ್ರೇಜ್ಗಾಗಿ ಸ್ಪೋರ್ಟ್ಸ್ನ ಕಂಪ್ಲೀಟ್ ಆಗಿ ಹ್ಯೂಮರಸ್ ಆಗಿ ಮಾಡ್ಬಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ, ರೀಸೆಂಟ್ ಡೇಸ್ನ ಕಮರ್ಷಿಯಲ್ ಸಿನಿಮಾಗಳಿಗೆ AR ರೆಹಮಾನ್ ಅವರ ಮ್ಯೂಸಿಕ್ ಅಷ್ಟಾಗಿ ಸೆಟ್ ಆಗ್ತಿಲ್ಲ. ಕೆಲವೊಂದು ಕಡೆ BGM ಓಕೆ ಅಂತ ಅನ್ಸಿದ್ರು ಹಾಡುಗಳು ಮಾತ್ರ ಯಾವ ತಳಿಯಲ್ಲಿ ಉಳಿಯಲ್ಲ. ಶ್ರುತಿ ಹಾಸನ್ ಅವರ ಐಟಮ್ ಸಾಂಗ್ ಅಂತೂ ಯೂಸ್ಲೆಸ್ ಆಗ್ಬಿಡ್ತು.
ಇನ್ನು ವಿಲನ್ಸ್ಗಳು ಬರೀ ಕಿರ್ಚಾಡೋದೇ ಆಗಿರುತ್ತೆ. ಬೊಮ್ಮನ್ ಇರಾನಿ ಒಂದು ಕ್ಯಾಂಡಿ ಕ್ರಶ್ ಇಂದ ದೇಶದಲ್ಲಿ ಸ್ಪೋರ್ಟ್ಸ್ ಹಾಳಾಗ್ತಿದೆ ಅಂತ ಸೀರಿಯಸ್ ಆಗಿ ಡೈಲಾಗ್ ಹೊಡೆದ್ಮೇಲೆ ನಗುನ ತರಿಸ್ತಾರೆ. ಇನ್ನು ಹೇಳ್ತಾ ಹೋದ್ರೆ ಈ ಸಿನಿಮಾದಲ್ಲಿ ಸುಮಾರು ನೆಗೆಟಿವ್ಸ್ಗಳಿದೆ. ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಬಿಲೋ ಆವರೇಜ್ ಆಗಿತ್ತು. ರಾಮ್ ಚರಣ್ ಅವರ ಫ್ಯಾನ್ಸ್ಗಂತೂ ಈ ಸಿನಿಮಾ ಇಷ್ಟ ಆಗ್ಬೋದು, ಬಟ್ ನನಗಂತೂ ಕಂಪ್ಲೀಟ್ಲಿ ವರ್ಕ್ ಆಗಲಿಲ್ಲ. ರಾಮ್ ಚರಣ್ ಅವರ ಹಿಂದಿನ ಚಿತ್ರ ಗೇಮ್ ಚೇಂಜರ್ ಅಷ್ಟು ಈ ಸಿನಿಮಾ ಡಿಸಾಸ್ಟರ್ ಏನಲ್ಲ. ಸೊ ಇದಾಗಿತ್ತು ನನ್ನ ರಿವ್ಯೂ. ಇನ್ನು ನೀವೇನಾದ್ರೂ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.